ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದು ಯಾವ ಸ್ಕಾಲರ್ಶಿಪ್ ಅಂದ್ರೆ ಲಾರೆಲ್ ಇಂಡಿಯಾ ಫಾರ್ ಯಂಗ್ ವುಮೆನ್ಸ್ ಸೈನ್ಸ್ ಸ್ಕಾಲರ್ಶಿಪ್ 2024-2025. ಈ ಇದರದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ಅಂದ್ರೆ ಯಾರೆಲ್ಲ ಈ ಸ್ಕಾಲರ್ಶಿಪ್ಸ್ ಅನ್ನು ಅಪ್ಲೈ ಮಾಡಬಹುದು ಮತ್ತು ಎಷ್ಟು ಅಮೌಂಟ್ ಬರುತ್ತೆ, ಅಪ್ಲೈ ಮಾಡೋ ಪ್ರೊಸೀಜರ್ ಏನು, ಕಂಪ್ಲೀಟ್ ಡಿಟೇಲ್ಸ್ ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ನೋಟಿಫಿಕೇಶನ್ ಆಫ್ ದೀಸ್ ಯೂಸ್ಫುಲ್ ಸ್ಕಾಲರ್ಶಿಪ್ ಅಂಡ್ ಜಾಬ್ ಅಪ್ಡೇಟ್ಸ್. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ, ನೀವು ಇದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ ಕಂಪ್ಲೀಟ್ ಪ್ರೊಸೀಜರ್ ಗೊತ್ತಾಗುತ್ತೆ. ಅದಕ್ಕೆ ಸ್ಕಿಪ್ ಮಾಡದೆ ನೋಡಿ. ಬನ್ನಿ, ಲಾರೆಲ್ ಇಂಡಿಯಾ ಫಾರ್ ಯಂಗ್ ವುಮೆನ್ ಇನ್ ಸೈನ್ಸ್ ಸ್ಕಾಲರ್ಶಿಪ್ 2024-25. ಇದರಲ್ಲಿ 2 ಕೆಟಗರಿ ಇದಾವೆ. ಬನ್ನಿ, ಫಸ್ಟ್ ಕೆಟಗರಿನ ಏನಿದೆ ತೋರಿಸ್ಕೊಡ್ತೀನಿ. ದಿಸ್ ಈಸ್ ಫಸ್ಟ್ ಕೆಟಗರಿ, ಲಾರೆಲ್ ಇಂಡಿಯಾ ಸೈನ್ಸ್ ಸ್ಕಾಲರ್ಶಿಪ್ ಫಾರ್ UG ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್. ಇದ್ರದ್ದು ಡೆಡ್ ಲೈನ್ ಏನಿದೆ ಅಂದ್ರೆ, ಡೆಡ್ ಲೈನ್ ಈಸ್ 31 January 2025. ಅಂದ್ರೆ ಆಲ್ಮೋಸ್ಟ್ ನಮ್ಗೆ ಈಗ 1.5 ತಿಂಗಳ ಟೈಮ್ ಇದೆ. ಈಗ ಯಾರೆಲ್ಲ ಇದನ್ನ ಅಪ್ಲೈ ಮಾಡಬಹುದು ಬನ್ನ ನೋಡಿನ. ಈಗ ಇದರಲ್ಲಿ ಅಪ್ಲಿಕೆಂಟ್ಸ್ ಮಸ್ಟ್ ಬಿ ಪರ್ಸೂವಿಂಗ್ ಅಂಡರ್ ಗ್ರಾಜುಯೇಟ್ ಅಂದ್ರೆ UG ಕೋರ್ಸ್, ಡಿಗ್ರಿ ಓದ್ತಾ ಇರಬೇಕು ಮತ್ತು ರಿಲೇಟೆಡ್ ಟು ಸೈನ್ಸ್ ಫೀಲ್ಡ್ ಇರಬೇಕು. ಅವರು PUC ಸೆಕೆಂಡ್ ಇಯರ್ ಸೈನ್ಸ್ ಅಲ್ಲಿ ಮಾಡಿರ್ಬೇಕು ಮತ್ತು ಫಿಮೇಲ್ ಸ್ಟೂಡೆಂಟ್ಸ್ ಇರಬೇಕು, ಗರ್ಲ್ಸ್ ಇರಬೇಕು ಮತ್ತು ಪ್ರೀವಿಯಸ್ 12th ಅಲ್ಲಿ PUC ಅಲ್ಲಿ 85% ಮಾಡಿರ್ಬೇಕು ಮಿನಿಮಮ್. ಅದ್ರ ಜೊತೆಗೆ ಫ್ಯಾಮಿಲಿ ಇನ್ಕಮ್ ಕೂಡ ಎಷ್ಟಿರ್ಬೇಕಂದ್ರೆ ಲೆಸ್ ದ್ಯಾನ್ 6 lakh ಇರಬೇಕು ಮತ್ತು ಎನಿ ಪಾರ್ಟ್ ಆಫ್ ಇಂಡಿಯಾ ಸ್ಟೂಡೆಂಟ್ಸ್ ಏನಿದೆಯಲ್ಲ ಇದಕ್ಕೆ ಅಪ್ಲೈ ಮಾಡಬಹುದು. ಈಗ ಎಷ್ಟು ಬೆನಿಫಿಟ್ ಕೊಡ್ತಾ ಇದ್ದಾರೆ ಇವರು ಅಂದ್ರೆ, ಇದಕ್ಕೆ ಇವರು ಬೆನಿಫಿಟ್ ಕೊಡ್ತಾ ಇರುವುದು ಬಹಳ ದೊಡ್ಡ ಅಮೌಂಟ್ ಇದೆ. ಅದು ಎಷ್ಟಂದ್ರೆ ಟೋಟಲ್ ದಟ್ ಈಸ್ 62,500 ಕೊಡ್ತಾ ಇದ್ದಾರೆ ಸ್ಕಾಲರ್ಶಿಪ್. ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಲಿಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಏನಂದ್ರೆ, ನಂಬರ್ 1 ಅಡ್ರೆಸ್ ಪ್ರೂಫಿಗೆ ಆರ್ ಐಡೆಂಟಿಟಿ ಪ್ರೂಫಿಗೆ ಆಧಾರ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಆರ್ ವೋಟರ್ ID ಬೇಕಾಗುತ್ತೆ ಮತ್ತು ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಪೇರೆಂಟ್ಸ್ ಇನ್ಕಮ್. ಇದರಲ್ಲಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಕೊಡಬಹುದು ಆರ್ ಸ್ಯಾಲರಿ ಸ್ಲಿಪ್ ಕೊಡಬಹುದು. ಫಾರ್ಮ್ 16 ಅಂದ್ರೆ ಪೇರೆಂಟ್ಸ್ ಟ್ಯಾಕ್ಸ್ ತುಂಬಿಸ್ತಾ ಇದ್ರೆ ಅವರು ಕೂಡ ಇನ್ಕಮ್ ಟ್ಯಾಕ್ಸ್ ತುಂಬ್ತಾ ಇದ್ರೆ ಫಾರ್ಮ್ 16 ಕೂಡ ಕೊಡಬಹುದು. ಅದರ ಜೊತೆಗೆ 10th ಮತ್ತು 12th ಒರಿಜಿನಲ್ ಮಾರ್ಕ್ ಶೀಟ್ ಮತ್ತು ಸೆಮಿಸ್ಟರ್ ಮಾರ್ಕ್ ಶೀಟ್ ಮತ್ತು ಇನ್ಸ್ಟಿಟ್ಯೂಷನ್ ಅಂದ್ರೆ ಅಡ್ಮಿಷನ್ ಮಾಡಿಸಿದ್ದು ನೀವು ಪ್ರೂಫ್ ಕೂಡ ಕೊಡಬೇಕಾಗತ್ತೆ ಮತ್ತು ಫೀ ರೆಸಿಪ್ಟ್ ಕೂಡ ಕೊಡಬೇಕಾಗತ್ತೆ. ಆಮೇಲೆ ಸ್ಟೇಟ್ಮೆಂಟ್ ಆಫ್ ಪರ್ಪಸ್, ಇದು ಎದಕ್ಕೆ ನೀವು ಸ್ಕಾಲರ್ಶಿಪ್ ಬೇಕು. ಕೊನೆಯದಾಗಿ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತಗೊಂಡು ನಾವು ಬಡ್ಡಿ ಫಾರ್ ಸ್ಟಡಿ ಆಪ್ ಇನ್ಸ್ಟಾಲ್ ಮಾಡಿದ ನಂತರ ಮಾಡಿಬಿಟ್ಟು ಇದರಲ್ಲಿ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು. ದಿಸ್ ಈಸ್ ಒನ್ ಪಾರ್ಟ್, ಇದು ಒಂದೇ ಭಾಗ. ಈಗ ಎರಡನೇ ಭಾಗ ಏನಂದ್ರೆ, ಇದರಲ್ಲಿ ಲಾರೆಲ್ ಇಂಡಿಯಾ ಫಾರ್ ಯಂಗ್ ವುಮೆನ್ ಸೈನ್ಸ್ ಸ್ಕಾಲರ್ಶಿಪ್ ಫಾರ್ PG ಮತ್ತು PhD ಇದೆ. PG ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಮತ್ತು PhD ಸಲುವಾಗಿ ಕೂಡ ಸ್ಕಾಲರ್ಶಿಪ್ ಇದೆ. ಇದು ಲಾಸ್ಟ್ ಡೇಟ್ 31 January 2024. ಬನ್ನಿ, ಇದು ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ನೋಡೋಣ. ಇದರಲ್ಲಿಯೂ ಕೂಡ ಅಪ್ಲಿಕೆಂಟ್ ಮಸ್ಟ್ ಬಿ ಪರ್ಸ್ಯೂಯಿಂಗ್ ಪೋಸ್ಟ್ ಗ್ರಾಜುಯೇಷನ್ ಇನ್ ಎನಿ ಇಯರ್, ಪೋಸ್ಟ್ ಗ್ರಾಜುಯೇಷನ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಟೆಕ್ನಾಲಜಿ ಇರಬಹುದು, MTech ಆಯ್ತು ಮತ್ತು MSc ಆಯ್ತು, M.Pharma ಆಯ್ತು, ಫಾರ್ಮಾ ಮತ್ತು ಲೈಫ್ ಸೈನ್ಸಸ್, ಬಯೋಟೆಕ್ನಾಲಜಿ, ಇದರಲ್ಲಿ ಅಪ್ಲೈ ಮಾಡಬಹುದು. ಅದೇ ರೀತಿ ಫಿಮೇಲ್ ಸ್ಟೂಡೆಂಟ್ಸ್ ಇದನ್ನ ಅಪ್ಲೈ ಮಾಡಬೇಕು. ಫ್ಯಾಮಿಲಿ ಇನ್ಕಮ್ ಎಷ್ಟಿರ್ಬೇಕಂದ್ರೆ ಲೆಸ್ ದ್ಯಾನ್ 6 lakh ಇರಬೇಕು. ಯಾವುದೇ ಭಾಗದ ಇಂಡಿಯಾದಿಂದ ಯಾವುದೇ ಭಾಗದ ಸ್ಟೂಡೆಂಟ್ಸ್ ಏನಿದೆಲ್ಲ ಈ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬಹುದು. ಈಗ ಕೊನೆಯದಾಗಿ ಎಷ್ಟು ಇವರು ಸ್ಕಾಲರ್ಶಿಪ್ ಆಫರ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ. ಆಫರ್ ಮಾಡ್ತಾ ಇರೋ ಸ್ಕಾಲರ್ಶಿಪ್ ಬಹಳ ದೊಡ್ಡ ಅಮೌಂಟ್ ಇದೆ. ಎಷ್ಟಂದ್ರೆ 1 lakh rupees ತನಕ ಕೊಡ್ತಾ ಇದ್ದಾರೆ ಸ್ಕಾಲರ್ಶಿಪ್. ಮತ್ತು ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಕೂಡ ನಾನು ಪ್ರೀವಿಯಸ್ಲಿ ಹೇಳ್ದಂಗೆ ಆಧಾರ್ ಕಾರ್ಡ್ ಬೇಕು, ಪಾಸ್ಪೋರ್ಟ್ ಆರ್ ವೋಟರ್ ID ಆರ್ ಸೆಲ್ಫ್ ಅಟೆಸ್ಟೆಡ್ ಪೇರೆಂಟ್ಸ್ ಇನ್ಕಮ್ ಸಲುವಾಗಿ ಇನ್ಕಮ್ ಸರ್ಟಿಫಿಕೇಟ್ ನೀವು ಕೊಡಬಹುದು, ಅವ್ರ ಪೇರೆಂಟ್ಸ್ ಸ್ಯಾಲರಿ ಸ್ಲಿಪ್ ಕೊಡಬಹುದು, ಫಾರ್ಮ್ 16 ಕೊಡಬಹುದು ಮತ್ತು ಕ್ಲಾಸ್ 10th ಮತ್ತು 12th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನೀವು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಮತ್ತು ಪ್ರೀವಿಯಸ್ ಸೆಮಿಸ್ಟರ್, ಈಗ ನೀವು ನೋಡ್ರಿ ಪೋಸ್ಟ್ ಗ್ರಾಜುಯೇಷನ್ ಸ್ಕಾಲರ್ಶಿಪ್ ನೀವು ಅಪ್ಲೈ ಮಾಡ್ಬೇಕಂದ್ರೆ ಪ್ರೀವಿಯಸ್ ಸೆಮಿಸ್ಟರ್ ಬ್ಯಾಚುಲರ್ ಡಿಗ್ರಿದು ಕೂಡ ನೀವು ಮಾರ್ಕ್ಸ್ ಕಾರ್ಡ್ ಎಲ್ಲ ನೀವು ಪ್ರೆಸೆಂಟ್ ಮಾಡಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ಅಡ್ಮಿಷನ್ ಲೆಟರ್ ಮತ್ತು ID ಕಾರ್ಡ್ ಕೂಡ ನೀವು ತೋರಿಸಬೇಕಾಗಿರುತ್ತೆ ಮತ್ತು
ಫೀ ರೆಸಿಪ್ಟ್ ಜೊತೆಗೆ ನೀವು ಕೊಡಬೇಕು ಮತ್ತು ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂತ ಬರುತ್ತೆ, ಅದು ಕೂಡ ಈ ಫಾರ್ಮೆಟ್ ಅಲ್ಲಿ ಇರುತ್ತೆ. ಕೊನೆಯದಾಗಿ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅನ್ನು ಕೂಡ ನೀವು ಕೊಡ್ಬೇಕಾಗತ್ತೆ. ಇವೆಲ್ಲ ತಗೊಂಡು ನಾವು ಏನ್ ಮಾಡ್ಬೇಕಂದ್ರೆ ಬಡ್ಡಿ ಫಾರ್ ಸ್ಟಡಿ ಆಪ್ ಇನ್ಸ್ಟಾಲ್ ಮಾಡಿ ಇದರಲ್ಲಿ ನೀವು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಈಗ ಬನ್ನಿ ನೋಡೋಣ ಯಾವ ತರ ಈ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಬಹುದಂತ. ಈಗ ನಾನು ಒಂದು ಸ್ಕಾಲರ್ಶಿಪ್ ಅದ ಎಕ್ಸಾಂಪಲ್ ತೋರಿಸ್ತೀನಿ. ಇದರಲ್ಲಿ ಅಪ್ಲೈ ನಾವು ಒಂದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು ಇದು ರೀಡೈರೆಕ್ಟ್ ಆಗುತ್ತೆ ಸ್ಕಾಲರ್ಶಿಪ್ ಫಾರ್ಮಿಗೆ. ಇಲ್ಲಿ ಲಾರೆಲ್ ಇಂಡಿಯಾ ಫಾರ್ ಯಂಗ್ ವುಮೆನ್ ಇನ್ ಸೈನ್ಸ್ ಸ್ಕಾಲರ್ಶಿಪ್ 2024-25 ಫಾರ್ UG ಸ್ಟೂಡೆಂಟ್ಸ್ ಇದೆ. 31 ಜನವರಿ 2025 ಕೊನೆಯ ದಿನಾಂಕ. ಇದು ಆಲ್ರೆಡಿ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದಿದೆ. ಇಲ್ಲಿ ಬಂದ ತಕ್ಷಣ ನಾವು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೇಳುತ್ತೆ ಆರ್ ಯು ಫಿಮೇಲ್ ಕ್ಯಾಂಡಿಡೇಟ್, ನಾನು ಎಸ್ ಅಂತ ಹೇಳಬೇಕು. ದೆನ್ 85% ಅಂಡ್ ಅಬವ್ ಆಗಿದೆನಾ ಎಸ್ ಅಂತ ಹೇಳಬೇಕು. ಆನ್ಯುವಲ್ ಇನ್ಕಮ್ ಲೆಸ್ ದನ್ 6 lakh ಇದೆನಾ ಎಸ್ ಅಂತ ಕೊಡಬೇಕು. ಮತ್ತು ಆರ್ ಯು ಚೈಲ್ಡ್ ಆಫ್ ಎಂಪ್ಲಾಯಿ ಲಾರೆಲ್ ಇಂಡಿಯಾ ಇಲ್ಲಿ ನೋ ಅಂತ ಕೊಟ್ಟು ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಕೂಡ ಇಲ್ಲಿ ನಾವು ನೋಡಬಹುದು ಯು ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಇರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ಇಲ್ಲಿ ನಾವು ನೋಡಬಹುದು ಲಾರೆಲ್ ಇಂಡಿಯಾ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇದು ಅಪ್ಲಿಕೇಶನ್ ಬಂದ ನಂತರ ಇದರಲ್ಲಿ ಬಹಳಷ್ಟು ಹೆಡ್ಗಳು ಇದಾವೆ. ಅದರಲ್ಲಿ ಫಸ್ಟ್ ಏನಿದೆ ಪರ್ಸನಲ್ ಡೀಟೇಲ್ಸ್ ಇರುತ್ತೆ. ಪರ್ಸನಲ್ ಡೀಟೇಲ್ ನಾವು ಮಾಹಿತಿಯನ್ನ ತುಂಬಬೇಕು. ನೆಕ್ಸ್ಟ್ ಅದಾದ್ಮೇಲೆ ಪರ್ಸನಲ್ ಡೀಟೇಲ್ ಆದ್ಮೇಲೆ ಎಜುಕೇಶನಲ್ ಡೀಟೇಲ್, ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ ಮತ್ತು ಡಾಕ್ಯುಮೆಂಟ್ಸ್, ಏನೇನ್ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡಬೇಕು ಅವು, ಮತ್ತು ರೆಫರೆನ್ಸಸ್, ಬ್ಯಾಂಕ್ ಡೀಟೇಲ್, ಮೋರ್ ಅಬೌಟ್ ಯುವರ್ ಸೆಲ್ಫ್. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಕಾಣಿಸ್ತಾ ಇರುವ ಚೆಕ್ ಬಾಕ್ಸ್ ಅನ್ನ ನಾವು ಟಿಕ್ ಮಾಡಬೇಕು. ಎಲ್ಲಾ ಚೆಕ್ ಬಾಕ್ಸ್ ಗಳನ್ನ ನಾವು ಟಿಕ್ ಮಾಡಬೇಕು. ಟಿಕ್ ಮಾಡಿದ ನಂತರ ನಾವು ಪ್ರಿವ್ಯೂ ಒಂದು ಕೊಟ್ಟು ಸಬ್ಮಿಟ್ ಮಾಡಿದ ಮೇಲೆ ನಮ್ಮ ಸ್ಕಾಲರ್ಶಿಪ್ ಸಬ್ಮಿಟ್ ಆಗುತ್ತೆ. ನಂತರ ಮುಂದಿನ ಮಾಹಿತಿಗಾಗಿ ಇವರು ಲಾರೆಲ್ ಸೈನ್ಸ್ ಸ್ಕಾಲರ್ಶಿಪ್ ನಿಂದ ನಿಮ್ಗೆ ಕಮ್ಯುನಿಕೇಟ್ ಮಾಡಲಾಗುವುದು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋ ಎಲ್ಲ ನಿಮ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.